ಧರ್ಮಸ್ಥಳದ ವಿಚಾರದಲ್ಲಿ ಇಡೀ ಕರ್ನಾಟಕದ ಜಿಲ್ಲೆ ತಾಲೂಕು ಹೋಬಳಿ ಹಳ್ಳಿನಲ್ಲಿ ಧರ್ಮಸ್ಥಳದ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಡಿ ಸಾವಿರಾರು ಕೋಟಿ ಬಡ್ಡಿಗೆ ಹಣ ಕೊಡಲಾಗಿದೆ. ಅದನ್ನು ಕಲೆಕ್ಟ್ ಮಾಡೋಕ್ಕೆ ಒಂದು ದೊಡ್ಡ ನೆಟ್ವರ್ಕ್ ಅನ್ನೇ ಮಾಡಿಟ್ಟಿದ್ದಾರೆ. ಈಗ ಆಗ್ತಾ ಇರೋ ಅನಾಹುತವನ್ನು ತಡೆಯಲು ಅಂದ್ರೆ SIT ಸ್ಕ್ಯಾನರ್ಗಳನ್ನ ಬಳಸಿ ಈಗ ಸ್ಕ್ಯಾನರ್ ಬಳಸೋದನ್ನೇ ಸಾಕಷ್ಟು ಅಗೆದು ಬಿಸಾಕಿದೆ ಕೇಸಲ್ಲಿ. ಈಗ SIT ಸ್ಕ್ಯಾನರ್ ಬಳಸ್ತಾ ಇದೆ. ಆರೋಪಿಗಳು ಗೊತ್ತು, ಯಾವುದೇ ಕಾರಣಕ್ಕೂ ಬಚಾವಾಗುವ ಯಾವುದೇ ಚಾನ್ಸಸ್ ಇಲ್ಲ ಅಂತ. ಇವ್ರನ್ನ ಬಿಟ್ಟು ಹೇಳಿಕೆಗಳು ಕೊಡಿಸಿದ್ದಾಯ್ತು, ಪ್ರೊಟೆಕ್ಷನ್ಗೆ ವಿರೋಧ ಪಕ್ಷಗಳನ್ನು ಬಳಸ್ಕೊಂಡಿದ್ದಾಯ್ತು, ಕಾಂಗ್ರೆಸ್ ಆಡಳಿತ ಪಕ್ಷವನ್ನು ಮೌನ ಮಾಡಿದ್ದಾಯ್ತು, JDS ಸಿಡಿಗಿಟ್ಟಿದ್ದಾಯ್ತು, ಸ್ಪೀಕರ್ಗಳನ್ನ ಬಳಸಿದ್ದಾಯ್ತು, ಧರ್ಮದ ಖ್ಯಾತಿ ತೆಗೆದಿದ್ದೂ ಆಯಿತು.